ಎಲ್ರಿಗೂ ನಮಸ್ಕಾರ. ನಾನು ಮಣಿಕಂಠ ಬೀಳೂರು. ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಯೋಜನೆಗಳನ್ನು ಹಾಕಿಕೊಂಡಿದೆ. 14 ವರ್ಷದ ಒಳಪಟ್ಟಂತ ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣವನ್ನು ಪಡಿಬೇಕು ಅಂತ ಅಂದ್ಬಿಟ್ಟು ಸುತ್ತೋಲೆಯನ್ನು ಹೊರಡಿಸಿದೆ. ಈ ಸರ್ಕಾರಿ ಶಾಲೆಗಳು, ಗ್ರಾಮಾಂತರ ಪ್ರದೇಶದ ಶಾಲೆಗಳಲ್ಲಿ ಶಿಕ್ಷಕರು ಈ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಯಾರು ಶಾಲೆಯನ್ನು ಬಿಟ್ಟಿರ್ತಾರೋ ಆ ಮಕ್ಕಳನ್ನ ಪುನಃ ಶಾಲೆಗೆ ಕರೆತಂದು ಶಿಕ್ಷಣವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಕೂಡ ತನ್ನ ಗುರಿಯನ್ನು ಇಟ್ಟುಕೊಂಡು ಈ ಕೆಲಸವನ್ನು ಮಾಡ್ತಾ ಇದೆ. ಆದರೆ ವಿದ್ಯಾರ್ಥಿಗಳು, ಈ ಮಕ್ಕಳು ಶಿಕ್ಷಣವನ್ನು ಪಡೆಯದಲೇ ಅರ್ಧಕ್ಕೆ ಶಾಲೆಯನ್ನು ಬಿಟ್ಟಿರ್ತಾರೆ. ಇನ್ನು ಕೆಲವರು ಅನೇಕ ಸಂದರ್ಭಗಳಲ್ಲಿ ಈಗ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ನಾನು ಶಿಕ್ಷಣವನ್ನು ಕಂಪ್ಲೀಟ್ ಮಾಡಬೇಕಿತ್ತು, ಅಟ್ಲೀಸ್ಟು ನಾನು ಮಾಧ್ಯಮಿಕ ಶಾಲೆಯನ್ನಾದರೂ ಮಾಡಬೇಕಿತ್ತು ಅಥವಾ 10th ವರೆಗೆ ಓದಬೇಕಿತ್ತು ಅಂತ ಅಂದ್ಬಿಟ್ಟು ಈಗ ಅನಿಸುತ್ತೆ. ಆದರೆ ಈಗ ಅವರಿಗೆ ಸಮಯ ಮೀರಿ ಹೋಗಿರುತ್ತೆ ಅಥವಾ ಏಜ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಶಾಲೆಯನ್ನು ಬಿಟ್ಟಿರ್ತಾರೆ. ಇನ್ನು ಕೆಲವರು ಬ್ಯಾಂಕುಗಳಲ್ಲಿ ಗಮನಿಸಿದಾಗ ಚಲನ್ ಕೂಡ ಭರ್ತಿ ಮಾಡಿ ಹಣವನ್ನ ಡ್ರಾ ಮಾಡ್ಕೊಳ್ಳಿಕ್ಕಾಗ್ಲಿ ಅಥವಾ ಕಟ್ಲಿಕ್ಕಾಗ್ಲಿ ಗೊತ್ತಾಗ್ದಲೆ ಬೇರೆಯವರ ಸಹಾಯವನ್ನ ಬಯಸುವುದು ನೀವು ಕಂಡಿರ್ಬೋದು. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಾವು ಶಿಕ್ಷಣವನ್ನು ಪಡೆಯದಲ್ಲೇ ಇರೋದ್ರಿಂದ ಇಂತಹ ಸಮಸ್ಯೆಗಳು ಬರುತ್ತೆ. ನಮ್ಮ ಬದುಕಿಗೆ ಬೇಕಾಗುವಂತಹ ಶಿಕ್ಷಣವನ್ನು ನಾವು ಪಡಿಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ. ಬಿಸಿಯೂಟ ಯೋಜನೆಯನ್ನ ಮಾಡಿದೆ, ಕೆಲವೊಂದಷ್ಟು ಉಚಿತ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ, ಶೂಗಳನ್ನು ಕೊಡುತ್ತೆ, ಯೂನಿಫಾರ್ಮ್ಗಳನ್ನು ಕೊಡುತ್ತೆ, ಪುಸ್ತಕವನ್ನು ಉಚಿತವಾಗಿ ಕೊಡುತ್ತೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಆ ಮಕ್ಕಳಿಗೆ, ಅದರಲ್ಲೂ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದೆ. ಇದನ್ನೆಲ್ಲ ಏನಕ್ಕೆ ಕೊಡ್ತಿದೆ ಅಂತಂದ್ರೆ, ನಮ್ಮ ಕಲ್ಯಾಣ ಕಾರ್ಯಕ್ರಮಗಳಿವು. ಇದರ ಮುಖಾಂತರ ಒಂದು ಸಮಾಜವನ್ನ ಮೇಲೆತ್ತಬೇಕು ಅಂತಂದ್ಬಿಟ್ಟು ಸರ್ಕಾರ ಪಣ ತೊಟ್ಟಿದೆ. ಆದರೆ ನಾವು ಆ ಅವಕಾಶಗಳನ್ನ ಪಡೆಯೋದ್ರಲ್ಲಿ ವಿಫಲವಾಗಿದ್ದೀವಿ. ಹಾಗಾಗಿ ನಮ್ಮ ಸುತ್ತಮುತ್ತಲಲ್ಲಿ ಅನೇಕ ವಿದ್ಯಾರ್ಥಿಗಳು ಅಥವಾ ನಮ್ಮ ಸ್ನೇಹಿತರು ಕೂಡ ಯಾವುದೇ ರೀತಿಯ ಶಿಕ್ಷಣವನ್ನು ಪಡೆದಲೇ ಹಾಗೆ ಇರ್ತಾರೆ. ನನ್ನ ಗೆಳೆಯರು ಕೂಡ, ನನ್ನ ಬಾಲ್ಯದ ಗೆಳೆಯರು ಈಗಲೂ ಕೂಡ ಶಿಕ್ಷಣವನ್ನು ಪಡೆದಲೇ ನಮ್ಮ ಗ್ರಾಮದಲ್ಲೇ ಇದ್ದಾರೆ. ಅವರು ಯಾವುದೋ ಒಂದು ಕೆಲಸವನ್ನು ಮಾಡ್ತಿರ್ತಾರೆ, ಕೂಲಿಗಾಗಿ ಹೋಗ್ತಿರ್ತಾರೆ, ದನ ಮೇಯಿಸ್ತಿರ್ತಾರೆ, ಕೆಲವರು ತೋಟದ ಕೆಲಸಕ್ಕೆ ಹೋಗ್ತಿರ್ತಾರೆ, ಕೆಲವರು ಗದ್ದೆ ಕೆಲಸಗಳನ್ನು ಮಾಡ್ತಿರ್ತಾರೆ. ಆದರೆ ಅವ್ರ ಶಿಕ್ಷಣ ಈಗ ಪಡಿಬೇಕು ಅಂತ ಅನಿಸ್ತಿದೆ, ಆದರೆ ಆ ಸಮಯದಲ್ಲಿ ಅವ್ರು ಪಡೆದಿರಲ್ಲ. ಹಾಗಾಗಿ ಇಂತಹ ಮಕ್ಕಳು ಯಾರು ಕೂಡ ಶಿಕ್ಷಣವನ್ನು ಬಿಡಬಾರ್ದು, ಅವರು ಕಂಟಿನ್ಯೂ ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆ. ಇಷ್ಟೆಲ್ಲ ಪೀಠಿಕೆಯನ್ನ ಏನಕ್ಕೆ ಹಾಕಿದೆ ಅಂತಂದ್ರೆ, GNE ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ನ ಸುಂದರ್ ಮುಗಳಿಯವರು ಒಂದು ಮಾತು ಹೇಳಿದರು. ಅದೇನು ಅಂತಂದ್ರೆ, ನಮ್ಮ ಸಮಾಜದಲ್ಲಿ, ನಮ್ಮ ಸುತ್ತಮುತ್ತ ಅನೇಕ ವಿದ್ಯಾರ್ಥಿಗಳು ಇವತ್ತು ಶಾಲೆಯನ್ನು ಬಿಟ್ಟಿದ್ದಾರೆ. ಸರ್ಕಾರ ಅನೇಕ ಯೋಜನೆಗಳನ್ನು ಹಾಕಿ ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತಂದರೂ ಕೂಡ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ. ಅವರು ತಮ್ಮ ಕೆಲಸಗಳನ್ನು ಮಾಡ್ತಿರ್ತಾರೆ, ಕೂಲಿ ಕೆಲಸಗಳನ್ನು ಮಾಡ್ತಿರ್ತಾರೆ. ಅವರು ಶಾಲೆಗೆ ಹೋಗಬೇಕು, ಏನಾದರೂ ಒಂದು ಶಿಕ್ಷಣವನ್ನು ಕಲಿಬೇಕು, ಮುಂದೆ ಸತ್ಪ್ರಜೆಯಾಗಿ ಅಥವಾ ಈ ಸಮಾಜಕ್ಕೆ ಮಾದರಿಯಾಗಿ ಆ ವ್ಯಕ್ತಿಗಳು ಹೊರಗಡೆ ಬರಬೇಕು. ಆ ದೃಷ್ಟಿಯಿಂದ ಕೆ ಶಿವರಾಮ್ರವರ ಒಂದು ಜೀವನ ಚರಿತ್ರೆ, ಅವರು ಬೆಳೆದು ಬಂದ ರೀತಿ, ಕರ್ನಾಟಕದಲ್ಲಿ ಅವರು ಆಡಳಿತಾತ್ಮಕ ಹುದ್ದೆಗೆ ಏರಿದಂಥ ರೀತಿ, ಕನ್ನಡದಲ್ಲಿ ಪ್ರಪ್ರಥಮವಾಗಿ ಅವರು IAS ಅನ್ನು ಪಾಸ್ ಮಾಡಿದ್ದಾರೆ. ಇವರ ಬಗ್ಗೆ ಒಂದಷ್ಟು ಮಾತಾಡಿ ಸಾರ್ ಅಂತ ಹೇಳಿದರು. ಆ ದೃಷ್ಟಿಯಿಂದ ಇವತ್ತು ನಾನು ಕೆ ಶಿವರಾಮ್ರವರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಇವತ್ತು ಕೆ ಶಿವರಾಮ್ರವರ ಶೈಕ್ಷಣಿಕ, ಅವರ ಆಡಳಿತಾತ್ಮಕ ಸೇವೆ ಮತ್ತೆ ಅವರು ಸಿನಿಮಾ ರಂಗದ ಬಗ್ಗೆ ಮಾತ್ರ ಮಾತಾಡ್ತೀನಿ. ರಾಜಕೀಯವನ್ನು ಹೊರತುಪಡಿಸಿ ರಾಜಕೀಯ ನಾನು ಮಾತಾಡಲ್ಲ. ಅವರು ಬಾಲ್ಯದ ಜೀವನ, ಅವರ ಶಿಕ್ಷಣ ಮತ್ತೆ ಅವರ ಆಡಳಿತಾತ್ಮಕ ಹುದ್ದೆ, ಸಿನಿಮಾ ರಂಗದಲ್ಲಿ ಏನೇನು ಸಾಧನೆಯನ್ನು ಮಾಡಿದ್ರು ಅಷ್ಟು ಮಾತ್ರ ನಾನು ಕವರ್ ಮಾಡಿ ಮಾತಾಡ್ತೀನಿ. ಕೆ ಶಿವರಾಮ್ರವರ ಬಗ್ಗೆ ಮಾತನಾಡುವ ಒಂದು ಸಂದರ್ಭದಲ್ಲಿ ಇವರ ಹಿನ್ನೆಲೆಯನ್ನು ನಾನು ಕೆ ಶಿವರಾಮ್ರವರ ವಿಕಿಪೀಡಿಯಾ, ಕೆಲವೊಂದಷ್ಟು ದಿನಪತ್ರಿಕೆಗಳು, ನಟ
ನಿರ್ದೇಶಕ ರಘುರಾಮ್ರವರು ಕೆ ಶಿವರಾಮ್ರವರನ್ನು ಸಂದರ್ಶನ ಮಾಡಿರ್ತಾರೆ. ಈ ಸಂದರ್ಶನದ ಕೆಲವೊಂದಷ್ಟು ಎಪಿಸೋಡ್ಗಳನ್ನು ಅಬ್ಸರ್ವ್ ಮಾಡಿದ್ದೀನಿ, ವೀಕ್ಷಿಸಿದ್ದೀನಿ. ಇವು ಎಲ್ಲದರ ಒಂದು ಸಂಗ್ರಹದಿಂದ ಇವತ್ತು ನಾನು ಶಿವರಾಮ್ರವರ ಬಗ್ಗೆ ಮಾತಾಡ್ತಿದ್ದೀನಿ. ಕೆ ಶಿವರಾಮ್ರವರು ದಲಿತ ಕುಟುಂಬದಿಂದ ಬಂದಂಥ ವ್ಯಕ್ತಿ, ಶೋಷಿತ ವರ್ಗದಿಂದ ಬಂದಂಥ ವ್ಯಕ್ತಿ, ಬೆಂಕಿಯಲ್ಲಿ ಹರಳಿದ ಹೂವು, ಗುಡಿಸಲಿನಿಂದ ಬಂದಂಥ ವ್ಯಕ್ತಿ, ಹೀಗೆ ನಾನಾ ರೀತಿ ವರ್ಣಿಸ್ಬೋದು. ಕೆ ಶಿವರಾಮ್ರವರು ರಾಮನಗರ ಜಿಲ್ಲೆ ಬಿಡದಿ ಸಮೀಪದ ಹುರುಗಳ್ಳಿಯವರು. ಇವರು ದಿನಾಂಕ 6 ಏಪ್ರಿಲ್ 1953ರಲ್ಲಿ ಜನಿಸ್ತಾರೆ. ಇವರ ತಂದೆ ಎಸ್ ಕೆಂಪಯ್ಯ ಅಂತ, ಡ್ರಾಮಾ ಮಾಸ್ಟರ್. ತಾಯಿ ಬಂದು ಚಿಕ್ಕ ಬೋರಮ್ಮ. ಇವರ ಪ್ರಾಥಮಿಕ ಶಿಕ್ಷಣ ತನ್ನ ಗ್ರಾಮವಾದ ಹುರುಗಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಾಡ್ತಾರೆ. ನಂತರ ಇವರು ಮಾಧ್ಯಮಿಕ ಶಾಲೆಯನ್ನು 7ನೇ ತರಗತಿವರೆಗೆ ಬೈರಮಂಗಲದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮಾಡ್ತಾರೆ. ಇಲ್ಲಿ ಕಂಪ್ಲೀಟ್ ಆದಮೇಲೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನಲ್ಲಿ ಭೀಮಸೇವಾ ಸಂಘ ಹಾಸ್ಟೆಲ್ನಲ್ಲಿ ಇದ್ಕೊಂಡು ಮಲ್ಲೇಶ್ವರಂ 18 ಕ್ರಾಸ್ನಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿವರೆಗೆ ಓದ್ತಾರೆ. ಇಲ್ಲಿ 10ನೇ ತರಗತಿಯಲ್ಲಿ ಒಂದು ಸಬ್ಜೆಕ್ಟನ್ನು ಫೇಲ್ ಆಗ್ತಾರೆ. ಈ ಫೇಲ್ ಆದಾಗ ಅದನ್ನು ಕಂಪ್ಲೀಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಎಕ್ಸಾಮನ್ನು ಕಟ್ತಾರೆ. ಎಕ್ಸಾಮ್ ಕಟ್ಟಿದ ಮೇಲೆ ಸುಮ್ಮನೆ ಇರಬೇಕಲ್ಲ, ಆ ಬಿಡುವಿನ ಸಮಯದಲ್ಲಿ ಇವರು ಬೆಂಗಳೂರಿನಲ್ಲಿ ಗೌರಿಪಾಳ್ಯ ಎಂಬ ಒಂದು ಪ್ಲೇಸ್ನಲ್ಲಿ ಒಂದು ಬಾಡಿಗೆ ರೂಮ್ ಮಾಡಿಕೊಂಡು ಅಲ್ಲಿ ಖಾಸಗಿಯಾಗಿ ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ಸಮಯದಲ್ಲಿ ಮೆಜೆಸ್ಟಿಕ್ ಬಳಿ ದುಂಡು ಸಿಲ್ಕ್ ಫ್ಯಾಕ್ಟ್ರಿಯಲ್ಲಿ ₹1.25 ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಸುಮಾರು 7 ದಿನಗಳ ಕಾಲ ಕೆಲಸ ಮಾಡ್ತಾರೆ, ಮತ್ತೆ ಕೆಲಸ ಬಿಟ್ಬಿಡ್ತಾರೆ. ನಂತರ ಇವರು ಮಾಗಡಿ ರಸ್ತೆಯಲ್ಲಿರುವ ಪೌಂಡ್ರಿಯಲ್ಲಿ ಕಬ್ಬಿಣ ಚೆಚ್ಚುವ ಕೆಲಸಕ್ಕೆ ಹೋಗ್ತಾರೆ. ಇಲ್ಲಿ ಒಂದಷ್ಟು ಕೆಲಸವನ್ನು ಮಾಡ್ತಾರೆ. ನಂತರ 1972ರಲ್ಲಿ 10ನೇ ತರಗತಿಯನ್ನು ಪಾಸ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇವರು ಈ ಸಮಾಜ ಕಲ್ಯಾಣ ಇಲಾಖೆ ಸ್ಪಾನ್ಸರ್ಶಿಪ್ನಲ್ಲಿ ಈ ಟೈಪಿಂಗ್ ಮತ್ತು ಶೀಘ್ರಲಿಪಿಗೆ ಸೇರಿಕೊಳ್ತಾರೆ. ಅಂದರೆ ಸರ್ವಜ್ಞ ವಾಣಿಜ್ಯ ವಿದ್ಯಾಶಾಲೆ ಅಂತ, ಇಲ್ಲಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸ್ಪಾನ್ಸರ್ಶಿಪ್ನಲ್ಲಿ ಇವರು ಕನ್ನಡ ಇಂಗ್ಲಿಷ್ ಟೈಪಿಂಗು ಮತ್ತು ಶೀಘ್ರಲಿಪಿಗೆ ಸೇರಿಕೊಳ್ತಾರೆ. ಇದರ ಮುಖಾಂತರ ಇವರು ಟೈಪಿಂಗನ್ನು ಕಲಿತಾರೆ. ಜೊತೆಗೆ ಶಾರ್ಟ್ ಹ್ಯಾಂಡ್ನಲ್ಲಿ ಪ್ರಥಮ ರ್ಯಾಂಕನ್ನು ಗಳಿಸ್ತಾರೆ. ಇದು ಇವರಿಗೆ ಸ್ಫೂರ್ತಿಯಾಗುತ್ತೆ. 1972 ಫೆಬ್ರವರಿಯಲ್ಲಿ SLC ಇವರು ಪಾಸ್ ಆಗಿರೋದ್ರಿಂದ ಎಂಪ್ಲಾಯ್ಮೆಂಟ್ ಆಫೀಸಿಗೆ ಹೋಗ್ತಾರೆ. ಎಂಪ್ಲಾಯ್ಮೆಂಟ್ ಆಫೀಸ್ನಲ್ಲಿ ಎಂಪ್ಲಾಯ್ಮೆಂಟ್ ಕಾರ್ಡನ್ನು ಮಾಡಿಸ್ಕೊಂಡಿರ್ತಾರೆ. ಈ ಕಾರಣದಿಂದ ಇವರಿಗೆ ಈ ಸೆಂಟ್ರಲ್ ಜೈಲಿನಲ್ಲಿ ಟೈಪಿಸ್ಟ್ ಹುದ್ದೆಗೆ ಅವಕಾಶ ಸಿಗುತ್ತೆ. ಇವರು ಫ್ರೆಂಡ್ಸ್ ಎಲ್ಲ ಈ ಟೈಪಿಸ್ಟ್ ಹುದ್ದೆಗೆ ಸಂದರ್ಶನಕ್ಕಾಗಿ ಹೋಗ್ತಾರೆ. ಆದರೆ ಕೆ ಶಿವರಾಮ್ರವರಿಗೆ ಸಂದರ್ಶನ ಬಂದಿರಲ್ಲ. ಆದರೂ ಕೂಡ ಫ್ರೆಂಡ್ಸ್ ಜೊತೆಗೆ ನಾನು ಬರ್ತೀನಿ ಅಂತ ಹೋಗ್ತಾರೆ. ಈ ಸಂದರ್ಶನಕ್ಕೆ ಹೋದ ಸಂದರ್ಭದಲ್ಲಿ ಇವ್ರ ಫ್ರೆಂಡ್ಸ್ದೆಲ್ಲ ಸಂದರ್ಶನ ಮುಗಿಯುತ್ತೆ. ಇವರು ಸುಮ್ಮನೆ ಕೂತಿರ್ತಾರೆ. ಅಲ್ಲಿ ಅಧಿಕಾರಿಗಳು ನೀವು ಬಂದಿರೋ ಉದ್ದೇಶ ಏನು ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ನಾನು ಇವ್ರ ಜೊತೆಗೆ ಬಂದಿದ್ದೀನಿ, ನನಗೆ ಸಂದರ್ಶನ ಬಂದಿಲ್ಲ, ನಾನು ಕೂಡ ಅಪ್ಲೈ ಮಾಡಿದ್ದೆ ಅಂತ ಹೇಳ್ತಾರೆ. ಆದರೆ ಇವರಿಗೆ ಸಂದರ್ಶನ ಬಂದಿರುತ್ತೆ. ಇವರು ವಿಳಾಸವನ್ನು ತಪ್ಪು ಕೊಟ್ಟಿರೋದ್ರಿಂದ ಇವರಿಗೆ ಸಂದರ್ಶನದ ಕಾರ್ಡ್ ಸಿಕ್ಕಿರಲ್ಲ. ಹಾಗಾಗಿ ಇವ್ರಿಗೂ ಕೂಡ ಈ ಬೆರಳಚ್ಚು ಸಂದರ್ಶನಕ್ಕೆ ಅವಕಾಶವನ್ನು ಕೊಡ್ತಾರೆ. ಇಲ್ಲಿ ಈ ಸಂದರ್ಶನದಲ್ಲಿ ಇವರು ಆಯ್ಕೆ ಕೂಡ ಆಗ್ತಾರೆ. ಇವತ್ತೇ ಕೆಲಸಕ್ಕೆ ಜಾಯ್ನ್ ಆಗಲಿಕ್ಕೆ ಅವರು ಅಧಿಕಾರಿಗಳು ಹೇಳ್ತಾರೆ. ಆದರೆ ಇವರು ಮರುದಿನದಿಂದ ಬರ್ತೀನಿ ಅಂತ ಹೇಳಿಬಿಟ್ಟು ವಾಪಸ್ ಬರ್ತಾರೆ. ಇದ್ರ ಜೊತೆಗೆ ಈ SLC ಮಾಡುವ ಒಂದು ಸಂದರ್ಭದಲ್ಲಿ ಇವರು ರಜೆಯಲ್ಲಿ ಮನೆಗೆ ಹೋಗುವ ಸಂದರ್ಭ ಬಂದಾಗ ಕೈಯಲ್ಲಿ ದುಡ್ಡಿರಲ್ಲ. ಬೆಂಗಳೂರಿನಿಂದ ಇವರು ಹುರುಗಳ್ಳಿ ಊರಿಗೆ ಸುಮಾರು 35 ಕಿಲೋಮೀಟರ್ ಆಗುತ್ತೆ. ಬಸ್ನಲ್ಲಿ ಹೋದರೆ ಟಿಕೆಟಿಗೆ ದುಡ್ಡು ಕೊಡಬೇಕು ಅಂತಂದ್ಬಿಟ್ಟು ಇವರು ಕಾಲ್ನಡಿಗೆ ಮುಖಾಂತರ ಸುಮಾರು 35 ಕಿಲೋಮೀಟ್ರನ್ನು 4ರಿಂದ 5 ಗಂಟೆ ಒಳಗಡೆ ನಡ್ಕೊಂಡು ಹೋಗ್ತಾರೆ. ಇದನ್ನು ಕೂಡ ಇವರು ಸಂದರ್ಶನದಲ್ಲಿ ಹೇಳಿದ್ದಾರೆ. ಕೆಲವೊಂದು ಸರಿ ಈ ಮರಳು ಲಾರಿಗಳ ಮುಖಾಂತರ ಹತ್ಕೊಂಡು ಇವರ ಊರನ್ನು ತಲುಪ್ತಾರೆ. ಇದು ಕೂಡ ಸಂದರ್ಶನದಲ್ಲಿ ಅವರು ಹೇಳಿದ್ದಾರೆ. ಇದ್ರ ಜೊತೆಗೆ
ಇವರು ಯಾವಾಗ ಈ ಟೈಪಿಂಗಿಗೆ ಆಯ್ಕೆ ಆದರೂ ಸರ್ಕಾರಿ ಕೆಲಸಕ್ಕೆ ಬಂದರೋ ಆವಾಗ ಇವರು ಫ್ರೆಂಡ್ಸಿಗೆ ಯಾರ ಕೈಲಿ ದುಡ್ಡಿರಲ್ವೋ ಅವರು ನನ್ನ ಹತ್ರ ಬನ್ನಿ, ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ ಅಂದ್ಬಿಟ್ಟು ಪ್ರತಿ ತಿಂಗಳು ಇವರ ಸಹಪಾಠಿಗಳಿಗೆ 5 ರೂಪಾಯಿ ಕೊಡ್ತಾರೆ. ಇವರ ಅತ್ಯುತ್ತಮ ಗೆಳೆಯ ಕಂಚಿ ವರ್ಗಯ್ಯ ಅಂತ ಇರ್ತಾರೆ. ಇವರು BA ಹಾನರ್ಸನ್ನು ಮಾಡ್ತಾ ಇರ್ತಾರೆ. ಇವ್ರಿಗೂ ಕೂಡ 5 ರೂಪಾಯಿ ಕೊಡ್ತಿರ್ತಾರೆ. ಆದರೆ ಈ ಕಂಚಿ ವರ್ಗಯ್ಯರವರು ನನಗೆ 5 ರೂಪಾಯಿ ಸಾಕಾಗಲ್ಲ, 10 ರೂಪಾಯಿ ಕೊಡು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಆವಾಗ ಇವರು ಅವರಿಗೆ 10 ರೂಪಾಯಿನೇ ಕೊಡ್ತಾರೆ. ಇದ್ರ ಜೊತೆಗೆ ಈ ಕಂಚಿ ವರ್ಗಯ್ಯ ಡಿಗ್ರಿ ಮಾಡ್ತಿರೋದ್ರಿಂದ ಇವ್ರ ಹತ್ರ ಕೇಳ್ತಾರೆ, ನೀನು ಡಿಗ್ರಿ ಮಾಡಿದ ಮೇಲೆ ಏನು ಮಾಡಬೇಕು ಅಂತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಕಂಚಿ ವರ್ಗಯ್ಯ ಹೇಳ್ತಾರೆ, ನಾನು IAS ಮಾಡ್ತೀನಿ ಅಂತ ಅಂತಾರೆ. ಅಂದರೆ ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಯನ್ನು ಎದುರಿಸ್ತೀನಿ ಅಂತ ಅಂತಾರೆ. ಇದ್ರ ಬಗ್ಗೆ ಕೆ ಶಿವರಾಮ್ರವರಿಗೆ ಯಾವುದೇ ರೀತಿಯ ಮಾಹಿತಿ ಇರಲ್ಲ, ಜ್ಞಾನ ಇರಲ್ಲ. ಅದಕ್ಕೆ ಈ IAS ಅಂತಂದರೆ ಏನು ಅಂತಂದ್ಬಿಟ್ಟು ಪೂರ್ಣ ಮಾಹಿತಿಯನ್ನು ಕೇಳ್ತಾರೆ. ಆವಾಗ ಅವರಂತಾರೆ, ಈ ಆಡಳಿತ ಸೇವೆ ಅಂತ ಅಂತೀವಿ, ಅದಕ್ಕೋಸ್ಕರ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀನಿ ಅಂತ ಅಂತಾರೆ. ಇದಕ್ಕೆ ಅರ್ಹತೆಗಳೇನು, ಇದಕ್ಕೆ ಹೇಗೆ ಬರ್ಬೋದು, ತಯಾರಿ ಹೇಗೆ, ಇದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡ್ತಾರೆ. ಇವರು SLC ಓದಿರೋದ್ರಿಂದ PUC ಆಗಬೇಕು, PUC ಆದಮೇಲೆ ಡಿಗ್ರಿ ಆಗಬೇಕು, ಸುಮಾರು 5 ವರ್ಷಗಳ ಕಾಲ ಇನ್ನೂ ಓದಬೇಕು ಅಂತ ಅವರಿಗೆ ಬರುತ್ತೆ. ಈ ಸಂದರ್ಭದಲ್ಲಿ ಅವರು ಮತ್ತೆ ಓದ್ತಾರೆ. ಈ ಓದ್ಬಿಟ್ಟು IASಗೆ ತಯಾರಿಗೆ ಅವರು ರೆಡಿ ಆಗ್ತಾರೆ. ಇದ್ರ ಜೊತೆಗೆ ಸಣ್ಣದ್ರಲ್ಲೇ ಇವ್ರಿಗೊಂದು ಆಸಕ್ತಿ ಇರುತ್ತೆ. ಏನು ಅಂತಂದರೆ, ನಾನು ಬಡವರ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಇದು ಕೂಡ ಬಡವರ ಸೇವೆ ಅಂತ ಭಾವಿಸಿ ನಾನು IAS ಮಾಡಲೇಬೇಕು ಅಂತ ಅಂದ್ಬಿಟ್ಟು ದೃಢ ನಿರ್ಧಾರ ಕೈಗೊಳ್ತಾರೆ. ಜೊತೆಗೆ ಈ ಜೈಲಿಗೆ ಈ ಟೈಪಿಸ್ಟ್ ಆಗಿ ಹೋಗುತ್ತಿರುವ ಒಂದು ಸಂದರ್ಭದಲ್ಲಿ, ಈ ಸರ್ಕಾರಿ ಹುದ್ದೆಗೆ ಹೋಗುತ್ತಿರುವ ಒಂದು ಸಂದರ್ಭದಲ್ಲಿ ಇವರು ಕಾಲಿಗೆ ಚಪ್ಪಲಿ ಹಾಕಿರಲ್ಲ. ಜೊತೆಗೆ ಒಂದೇ ಒಂದು ಡ್ರೆಸ್ನಿಂದ ಪ್ರತಿದಿನನೂ ಹೋಗ್ತಾ ಇರ್ತಾರೆ. ಇವರ ಹಿರಿಯ ಅಧಿಕಾರಿಗಳು ಹೇಳ್ತಾರೆ, ನೀನು ಇನ್ನೊಂದು 2-3 ಡ್ರೆಸ್ ತಗ, ಡೈಲಿ ಒಂದೊಂದು ಡ್ರೆಸ್ ಹಾಕೊಂಬ ಅಂತ ಅಂದ್ಬಿಟ್ಟು ಇವರಿಗೆ ಸಲಹೆ ಕೊಡ್ತಾರೆ. ಆಮೇಲೆ ಇವರು ಸಂಬಳ ಆದಮೇಲೆ ನಾನು ತಗೊಳ್ತೀನಿ ಅಂತ ಹೇಳ್ತಾರೆ. ಸಂಬಳ ಆದಮೇಲೆ ಇವರು 10 ಡ್ರೆಸ್ಗಳನ್ನು ತಗೊಳ್ತಾರೆ. ಮೊದಲ ತಿಂಗಳ ಸಂಬಳವನ್ನು ತನ್ನ ತಾಯಿ ಕೈಯಲ್ಲಿ ತಗೊಂಡೋಗಿ ಕೊಟ್ಟು ಇವರು ಜಾತ್ರೆಗೆ ಹೋಗ್ತಾರೆ. ಜಾತ್ರೆಯಲ್ಲೆಲ್ಲ ಇವರು ಸಂತೋಷದಿಂದ ಮುಗಿಸ್ಕೊಂಡು ತನ್ನ ತಂದೆ ತಾಯಿ ಜೊತೆಗೆ ಹಿಂದಿರುಗ್ತಾರೆ. ಇದು ಇವರು ಬಾಲ್ಯಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ. ಹಿಂದೆ ಈಗಾಗಲೇ ನಾನು ತಿಳಿಸಿದ ಹಾಗೆ ಇವರು ಎಂಪ್ಲಾಯ್ಮೆಂಟ್ ಇಲಾಖೆಯಿಂದ ಎಂಪ್ಲಾಯ್ಮೆಂಟ್ ಕಾರ್ಡನ್ನು ಮಾಡಿಸಿರ್ತಾರೆ. ಈ ಎಂಪ್ಲಾಯ್ಮೆಂಟ್ ಕಾರ್ಡು ಸಂದರ್ಶನಕ್ಕೆ ಮತ್ತೊಂದು ಅವಕಾಶವನ್ನು ಕಲ್ಪಿಸುತ್ತೆ. 1973ರಲ್ಲಿ ಪೊಲೀಸ್ ವರದಿಗಾರರಾಗಿ ಅಪರಾಧ ತನಿಖಾ ಇಲಾಖೆಯಲ್ಲಿ ಅವಕಾಶ ಕಲ್ಪಿಸುತ್ತೆ. ಈ ಹುದ್ದೆಗೆ ಕೂಡ ಇವರು ಆಯ್ಕೆ ಆಗ್ತಾರೆ. ಸೆಂಟ್ರಲ್ ಜೈಲಿನಲ್ಲಿ ಈಗಾಗಲೇ ಟೈಪಿಸ್ಟ್ ಹುದ್ದೆಯನ್ನು ಮಾಡ್ತಾ ಇರ್ತಾರೆ. ಆ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ. ನಂತರ ಪೊಲೀಸ್ ವರದಿಗಾರರಾಗಿ ಕೆಲಸವನ್ನು ಪ್ರಾರಂಭಿಸ್ತಾರೆ. ಇದ್ರ ಜೊತೆಗೆ ಇವರು ಕಂಚಿ ವರ್ಗಯ್ಯ ಹೇಳಿದ್ರಲ್ಲ, IAS ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವ್ರಿಗೂ ಕೂಡ ಆ ಕಲ್ಪನೆ ಇರುತ್ತೆ. ಬಡವರ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆಡಳಿತ ಸೇವೆಗೆ ಬರಬೇಕು ಅಂತ ಅಂದ್ಬಿಟ್ಟು ಕನಸು ಕಂಡಿರ್ತಾರೆ. ಆ ದೃಷ್ಟಿಯಿಂದ ಇವರು BA ಪದವಿಗೆ VV ಪುರಂ ಸಂಜೆ ಕಲಾ ಮತ್ತು ವಾಣಿಜ್ಯ ಕಾಲೇಜಿಗೆ ಸೇರ್ತಾರೆ. BA ಪದವಿಯನ್ನು ಕಂಪ್ಲೀಟ್ ಮಾಡ್ತಾರೆ. ನಂತರ 1982ರಲ್ಲಿ ಮೈಸೂರಿನ ಮುಕ್ತ ವಿಶ್ವವಿದ್ಯಾಲಯದಿಂದ ಅಂಚೆ ತೆರಪಿನ ಶಿಕ್ಷಣದ ಮೂಲಕ ದೂರ ಶಿಕ್ಷಣ ಅಂತಂತೀವಿ, ಇಂಗ್ಲೀಷ್ನಲ್ಲಿ ಕರಸ್ಪಾಂಡೆನ್ಸ್ ಅಂತಂತೀವಿ, ಇತಿಹಾಸ MA ಪದವಿಯನ್ನು ಪಡಿತಾರೆ. 1985ರಲ್ಲಿ KAS ಎಕ್ಸಾಮನ್ನು ಕಟ್ಟಿ ಪಾಸ್ ಮಾಡ್ತಾರೆ. ಇವರಿಗೆ DYSP ಹುದ್ದೆ ಸಿಗುತ್ತೆ. ಇವರು ಮೈಸೂರಿನ ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡಿತಾ ಇರ್ತಾರೆ. ಈ ತರಬೇತಿ ಪಡೆಯುತ್ತಿರುವ ಸಂದರ್ಭದಲ್ಲಿ ಇನ್ನೊಂದು ಅಧಿಸೂಚನೆ 1986ರಲ್ಲಿ KS ಎಕ್ಸಾಮನ್ನು ಬರೆದಿರ್ತಾರೆ. ಇಲ್ಲಿ ಇವರು ಕರ್ನಾಟಕಕ್ಕೆ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಪ್ರಥಮ ರ್ಯಾಂಕನ್ನು ಗಳಿಸ್ತಾರೆ. ಇದರಿಂದ ಇವರಿಗೆ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆ ಕೂಡ ಸಿಗುತ್ತೆ. ಆದರೆ ಇವರು ಹೋಗಲ್ಲ. 1986 ಆಗಸ್ಟ್ 10ರಂದು ಇವರು ವಾಣಿ ಎಂಬುವರನ್ನು ಮದುವೆಯನ್ನು ಹಾಕ್ತಾರೆ. ಇದೇ ಸಂದರ್ಭದಲ್ಲಿ 1986ರಲ್ಲಿ UPSCಯಿಂದ ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಯಲ್ಲೂ ಕೂಡ ಇವರು ಪಾಸ್ ಆಗ್ತಾರೆ. ಅಂದರೆ ಇವರು ಕನ್ನಡದಲ್ಲಿ
ಪ್ರಪ್ರಥಮ ಬಾರಿಗೆ IAS ಪಾಸ್ ಮಾಡಿದ ವ್ಯಕ್ತಿ ಆಗ್ತಾರೆ. ಇದು ಈ ಕರ್ನಾಟಕಕ್ಕೆ ಇತಿಹಾಸ. ಇದುವರೆಗೂ ಯಾರು ಕೂಡ ಕರ್ನಾಟಕದಿಂದ ಕನ್ನಡದಲ್ಲಿ IAS ಎಕ್ಸಾಮನ್ನು ಪಾಸ್ ಮಾಡಿರಲಿಲ್ಲ. ಇವರು ಪ್ರಪ್ರಥಮವಾಗಿ ಪಾಸ್ ಮಾಡಿರ್ತಾರೆ. ನಂತರ 1986 ಆಗಸ್ಟ್ 22ರಂದು ಆಡಳಿತಾತ್ಮಕ ತರಬೇತಿಗಾಗಿ ಮಸೂರಿಗೆ ಹೋಗ್ತಾರೆ. ಇಲ್ಲಿ 2 ವರ್ಷಗಳ ಕಾಲ ತರಬೇತಿಯನ್ನು ಮಾಡ್ತಾರೆ. ತರಬೇತಿಯನ್ನು ಮುಗಿಸಿ ಇವರು ಕರ್ನಾಟಕ ಕ್ಯಾಡರ್ಗೆ ಇವರ ಅದೃಷ್ಟಕ್ಕೆ ಆಯ್ಕೆ ಆಗ್ತಾರೆ. ಪುನಃ ಕರ್ನಾಟಕದ ಯಾದಗಿರಿ ಜಿಲ್ಲೆಗೆ ಪ್ರಪ್ರಥಮ ಬಾರಿಗೆ 1988ರಲ್ಲಿ ಬಂದು ಸೇವೆಗೆ ಸೇರ್ತಾರೆ. ಇಲ್ಲಿ ಇವರೊಂದು ಚಿಂತನೆ ಮಾಡಿರ್ತಾರೆ. ಅದೇನು ಅಂತಂದರೆ, ಇತಿಹಾಸದಲ್ಲಿ ಮೌರ್ಯ ಚಕ್ರವರ್ತಿ ಅಶೋಕ ಈ ಕಳಿಂಗ ಯುದ್ಧ ಆದ ಮೇಲೆ ಶಾಂತಿಯನ್ನು ಬಯಸ್ತಾನೆ, ಜನರ ಸೇವೆಯನ್ನು ಬಯಸ್ತಾನೆ. ಜನರು ಯಾವಾಗ ಬೇಕಾದ್ರೂ ತನ್ನ ಆ ರಾಜನ ಬಳಿ ಬಂದು ತನ್ನ ಸಮಸ್ಯೆಯನ್ನು ಹೇಳ್ಕೋಬೋದು, ಅದಕ್ಕೆ ಪರಿಹಾರವನ್ನು ಕೊಡ್ತಾನೆ, ಎಲ್ಲ ರೀತಿಯ ಒಂದು ಸೌಕರ್ಯವನ್ನು ಒದಗಿಸ್ತಾನೆ. ಈ ರೀತಿಯ ಒಂದು ಚಿಂತನೆ ಆಡಳಿತವನ್ನು ನಾನು ಕೊಡಬೇಕು ಅಂತ ಅಂದ್ಬಿಟ್ಟು ಕೆ ಶಿವರಾಮ್ರವರು ಭಾವಿಸ್ತಾರೆ. ಅದಕ್ಕಾಗಿ ಅವರು ಯಾದಗಿರಿ ಜಿಲ್ಲೆಯಲ್ಲಿ ಎಲ್ಲ ಜನಸಾಮಾನ್ಯರಿಗೆ ನಾನು 24 ಅವರ್ಸ್ ನಿಮಗೆ ಸಿಗ್ತೀನಿ, ನೀವು ಯಾವಾಗ ಬೇಕಾದರೆ ನನ್ನನ್ನು ಮೀಟ್ ಆಗ್ಬೋದು, ನಾನು ಎಲ್ಲ ಕೆಲಸಕ್ಕೂ ಮಾಡಲಿಕ್ಕೆ ಸಿದ್ಧವಾಗಿದ್ದೀನಿ, ಬಡವರ ಸೇವೆ ಮಾಡಲಿಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಅವರು ಪ್ರಚಾರವನ್ನು ಮಾಡ್ತಾರೆ. ಅದೇ ರೀತಿ ಜನಗಳ ಸೇವೆಯನ್ನು ಮಾಡ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಇವರನ್ನು ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಎಲ್ಲ ಕೆಲಸಗಳನ್ನು ಸಮಸ್ಯೆಗಳನ್ನು ಇವರು ಇತ್ಯರ್ಥ ಮಾಡ್ತಾರೆ. ಜೊತೆಗೆ ಇವರು ಜೀಪಿನಲ್ಲಿ ಹೋಗುವ ಸಂದರ್ಭದಲ್ಲಿ ಜನಗಳು ಕಂಡ್ರೆ ಆ ಜೀಪಿನಿಂದ ಇಳಿದು ಇವರು ಕೂಡ ಜನರ ಜೊತೆಗೆ ನಡ್ಕೊಂಡು ಹೋಗ್ತಿದ್ರು, ಅವರ ಸಮಸ್ಯೆಯನ್ನು ಆಲಿಸ್ತಾ ಇದ್ರು. ಮತ್ತು ಹಳ್ಳಿಗೆ ಹೋಗ್ತಿದ್ರು, ಗುಡಿಸಲಿನ ಬಳಿ ಹೋಗ್ತಿದ್ರು. ಗುಡಿಸಲಿನಲ್ಲಿ ಅವರು ಕೂತ್ಬಿಟ್ಟು ಅವರ ಸಮಸ್ಯೆಯನ್ನು ಆಲಿಸ್ತಾ ಇದ್ರು, ಕೇಳ್ತಾ ಇದ್ರು. ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಿದ್ರು. ಅದಕ್ಕೆ ಎಲ್ಲ ರೀತಿಯ ಸರ್ಕಾರದಿಂದ ಸವಲತ್ತುಗಳನ್ನು ಒದಗಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ರು. ಇದ್ರ ಜೊತೆಗೆ ಇವರು ಈ ಸೊಸೈಟಿಗಳನ್ನು ಭೇಟಿ ಕೊಡ್ತಿದ್ರು. ಇಲ್ಲಿ ಅಕ್ಕಿ, ಸೀಮೆಣ್ಣೆ ಇವುಗಳನ್ನೆಲ್ಲ ಸರಿಯಾಗಿ ಕೊಡ್ತಿದ್ದಾರಾ ಅಂತಂದ್ಬಿಟ್ಟು ಚೆಕ್ ಮಾಡ್ತಿದ್ರು. ಯಾವುದೇ ರೀತಿಯ ವಂಚನೆ ಆಗದಿದ್ದಂತೆ ಎಚ್ಚರಿಕೆ ವಹಿಸ್ತಿದ್ರು. ಸಾರ್ವಜನಿಕ ಸ್ಥಳಗಳನ್ನು ಕ್ಲೀನ್ ಮಾಡಲಿಕ್ಕೆ ಪ್ರೋತ್ಸಾಹಿಸ್ತಿದ್ರು. ಇವರು ಕೂಡ ಜಾಗೃತಿಯನ್ನು ವಹಿಸ್ತಿದ್ರು. ಇನ್ನೊಂದು ವಿಶೇಷ ಅಂತಂದರೆ, ಯಾದಗಿರಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯನ್ನು ಇವರು ಸ್ವಚ್ಛತೆಯನ್ನು ಮಾಡ್ತಾರೆ. ಇಲ್ಲಿ ಜಾಲಿ ಮುಳ್ಳು ಆವರಿಸ್ಕೊಂಡಿರುತ್ತೆ. ವಿದ್ಯಾರ್ಥಿಗಳನ್ನೆಲ್ಲ ಕರೆತಂದು ಇವರು ಕೂಡ ಕೈ ಜೋಡಿಸಿ ಈ ಜಾಲಿ ಮುಳ್ಳನ್ನು ಕತ್ತರಿಸಿ ತೆಗಿಲಿಕ್ಕೆ ಪ್ರಯತ್ನಿಸ್ತಾರೆ, ಮಾಡ್ತಾರೆ, ಸ್ವಚ್ಛತೆಯನ್ನು ಮಾಡ್ತಾರೆ. ಜೊತೆಗೆ ಈ ಕಾಂಟ್ರಾಕ್ಟರ್ಗಳನ್ನೆಲ್ಲ ಹಿಡಿದು ಈ ಸುಣ್ಣ ಬಣ್ಣವನ್ನು ಬಳಿತಾರೆ. ಇದೇ ಸಂದರ್ಭದಲ್ಲಿ ಇವರ ಪತ್ನಿ 2ನೇ ಮಗುವಿಗೆ ಜನ್ಮ ಕೊಡುವಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಖಾಸಗಿ ಈ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಂತ ಹೇಳ್ತಾರೆ. ಆದರೆ ನಾನು ಈ ಸರ್ಕಾರಿ ಆಸ್ಪತ್ರೆಯಲ್ಲೇ ನಾನು ಅಡ್ಮಿಟ್ ಮಾಡೋದು, ನನ್ನ ಪತ್ನಿ ಇಲ್ಲೇ ಪ್ರಸೂತಿಯನ್ನು ಆಗಬೇಕು ಅಂತಂದ್ಬಿಟ್ಟು ಇವರು ಚಿಂತನೆ ಮಾಡಿ ಅಲ್ಲೇ ಅಡ್ಮಿಟ್ ಮಾಡ್ತಾರೆ. ಇನ್ನು ಕೆಲವರು ಸಲಹೆ ಕೊಡ್ತಾರೆ ಬೆಂಗಳೂರಿಗೆ ಕರ್ಕೊಂಡೋಗಿ ಅಂತ. ಆದರೂ ಕೂಡ ಇವರು ಕರ್ಕೊಂಡೋಗಲ್ಲ, ಅಲ್ಲೇ ಇವರು ಪ್ರಸೂತಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಪ್ರಸೂತಿಯನ್ನು ಕೂಡ ಆಗುತ್ತೆ. 2ನೇ ಹೆಣ್ಣು ಮಗು ಕೂಡ ಜನ್ಮ ಆಗುತ್ತೆ. ಈ ಸಂದರ್ಭದಲ್ಲಿ ಇಡೀ ಯಾದಗಿರಿ ಜಿಲ್ಲೆಗೆ ಸುದ್ದಿ ಹಬ್ಬುತ್ತೆ. ಅಸಿಸ್ಟೆಂಟ್ ಕಮಿಷನರ್ ಪತ್ನಿಗೆ ಹೆಣ್ಣು ಮಗು ಆಗಿದೆ ಅಂತಂದ್ಬಿಟ್ಟು ಪ್ರಚಾರ ಆಗುತ್ತೆ. ಎಲ್ಲರೂ ಕೂಡ ಪ್ರೀತಿಯಿಂದ ಬಂದು ಆಸ್ಪತ್ರೆಯಲ್ಲಿ ಇವರ ಹೆಂಡತಿ ಮತ್ತು ಮಗುವನ್ನು ನೋಡಿಕೊಂಡು ಹೋಗ್ತಾರೆ. ಇದು ವಿಶೇಷ. ಇದ್ರ ಜೊತೆಗೆ ಇವರು ಇಲ್ಲಿ 8 ತಿಂಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾರೆ, ಜನರ ಪ್ರೀತಿಯನ್ನು ಗಳಿಸ್ತಾರೆ. ಇದು ಯಾದಗಿರಿಯಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಹುರುಪಿನಿಂದ ಮಾಡಿದಂಥ ಒಂದು ಕೆಲಸ. ಕೆ ಶಿವರಾಮ್ರವರು ಯಾದಗಿರಿ ಜಿಲ್ಲೆಯಿಂದ ವರ್ಗಾವಣೆಗೊಂಡು 1989ರಲ್ಲಿ ಬಿಜಾಪುರ ಜಿಲ್ಲೆಗೆ ಬಂದು ಅಸಿಸ್ಟೆಂಟ್ ಕಮಿಷನರ್ ಆಗಿ ವರದಿ ಮಾಡಿಕೊಳ್ತಾರೆ. ಈ ಸಂದರ್ಭದಲ್ಲಿ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ TM ವಿಜಯಭಾಸ್ಕರ್ ಅವರು ಇರ್ತಾರೆ. ಈ ಕೆ ಶಿವರಾಮ್ರವರಿಗೆ ಹೆಚ್ಚುವರಿಯಾಗಿ ವಿಜಯಭಾಸ್ಕರ್ ಅವರು ಮುನ್ಸಿಪಾಲ್ಟಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೂಡ ನೇಮಕ ಮಾಡ್ತಾರೆ. ಇವರು ಕೂಡ ಆ ಹುದ್ದೆಯನ್ನು ತಗೊಂಡು ಬೆಳಗ್ಗಿಂದ ಸಂಜೆಯವರೆಗೆ ತನ್ನ ಅಸಿಸ್ಟೆಂಟ್ ಕಮಿಷನರ್ ಕಂದಾಯ ವಿಭಾಗದ ಕೆಲಸಗಳನ್ನೆಲ್ಲ ಮುಗಿಸಿ ಸಂಜೆ ಈ ಮುನ್ಸಿಪಾಲ್ಟಿ ಆಫೀಸ್ನಲ್ಲಿ ಹೋಗಿ ಕೂತ್ಕೊಳ್ತಾರೆ. ಅಲ್ಲಿ ಬಂದಿರುವಂಥ ಕಡತಗಳನ್ನು ನೋಡ್ತಾರೆ, ಸಮಸ್ಯೆಗಳನ್ನು ಪರಿಹರಿಸ್ತಾರೆ.
ಇದ್ರ ಜೊತೆಗೆ ಈ ಬಿಜಾಪುರದ ಪಟ್ಟಣದಲ್ಲಿ ಎಲ್ಲ ಈ ಟ್ಯೂಬ್ಲೈಟ್ಗಳನ್ನು ಹಾಕಿರ್ತಾರೆ ದಾರಿದೀಪಗಳಾಗಿ. ಅದನ್ನೆಲ್ಲ ತೆರವುಗೊಳಿಸ್ಬಿಟ್ಟು ಸೋಡಿಯಂ ಲ್ಯಾಂಪರ್ ಲೈಟ್ಗಳನ್ನು ಹಾಕಿಸ್ತಾರೆ. ಡಬಲ್ ರೋಡನ್ನು ಮಾಡಿಸ್ತಾರೆ. ಸಣ್ಣ ಪುಟ್ಟ ಪ್ರಾಯೋಗಿಕವಾಗಿ 50 ಮನೆಗಳನ್ನು ಪ್ರಾರಂಭಿಕವಾಗಿ ಅಲ್ಲಿ ಕಟ್ಟಿಸ್ತಾರೆ. ಇದ್ರ ಜೊತೆಗೆ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಈ ಪಟ್ಟಣದ ಸ್ವಚ್ಛತಾ ಕೆಲಸಕ್ಕೆ ಹೋಗಿ ಇವರು ಕೂಡ ಪರಕೆಯನ್ನು ಹಿಡಿದು ಜಾಗೃತಿಯನ್ನು ಮೂಡಿಸ್ತಾರೆ. ಪೇಪರ್ಗಳಲ್ಲೆಲ್ಲ ಪರಕೆಯನ್ನು ಹಿಡಿದು ಜಾಗೃತಿಯನ್ನು ಮೂಡಿಸಿದ ಅಸಿಸ್ಟೆಂಟ್ ಕಮಿಷನರ್ ಅಂತ ಅಂದ್ಬಿಟ್ಟು ಟೈಟಲ್ ಕೊಟ್ಬಿಟ್ಟು ನ್ಯೂಸುಗಳನ್ನು ಸುದ್ದಿಗಳನ್ನು ಮಾಡ್ತಾರೆ. ಇದು ಇವರ ಜನಪ್ರಿಯತೆಗೆ ಇಲ್ಲಿ ಸಾಕ್ಷಿಯಾಗುತ್ತೆ. ಜನಗಳು ಕೂಡ ಹೆಚ್ಚು ಇವರನ್ನು ಪ್ರೀತಿಸ್ತಾರೆ. ಹೆಚ್ಚು ಕೆಲಸಗಳನ್ನು ಕೂಡ ಇಲ್ಲಿ ಕೂಡ ಇವರು ಮಾಡ್ತಾರೆ. ಕೆ ಶಿವರಾಮ್ರವರು 1990ರಲ್ಲಿ ವರ್ಗಾವಣೆಗೊಂಡು ಬೆಂಗಳೂರು ಸಿಟಿ ಕಾರ್ಪೊರೇಷನ್ನಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿ ಬರ್ತಾರೆ. ಇಲ್ಲಿ ಪ್ರಪ್ರಥಮ ಬಾರಿಗೆ ಕಂಟ್ರೋಲ್ ರೂಮನ್ನು ಪ್ರಾರಂಭಿಸ್ತಾರೆ. ದಿನದ 24 ಅವರ್ಸು ಕೂಡ ತನ್ನ ಸೌಲಭ್ಯವನ್ನು ಮತ್ತು ಸೇವೆಯನ್ನು ಒದಗಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಪರಕೆ ಹಿಡಿದು ಕಸ ಗುಡಿಸುವ ಮುಖಾಂತರ ಜಾಗೃತಿ ಮೂಡಿಸುವಂಥದ್ದು, ಪ್ರತಿ ವಾರ್ಡ್ನಲ್ಲೂ ಕೂಡ ವೀಕ್ಷಿಸುವಂಥದ್ದು, ಸ್ಲಮ್ಮು ಏರಿಯಾಗಳನ್ನು ವೀಕ್ಷಿಸುವುದು, ಅಲ್ಲಿನ ಸಮಸ್ಯೆಗಳನ್ನು ನೋಡುವಂಥದ್ದು, ಅಲ್ಲೇ ಪರಿಹರಿಸುವಂಥದ್ದು. ಯಾವುದೇ ಫೈಲುಗಳನ್ನು ಕೂಡ ಮನೆಗೆ ತೆಗೆದುಕೊಂಡು ಹೋಗ್ತಾ ಇರಲಿಲ್ಲ. ಆ ಸ್ಲಮ್ಮುಗಳಲ್ಲಿ ಆಯಾ ಏರಿಯಾಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಅಲ್ಲೇ ಡಿಸ್ಪೋಸ್ ಮಾಡ್ತಿದ್ರು, ಅಲ್ಲೇ ಕ್ಲಿಯರ್ ಮಾಡ್ತಿದ್ರು. ಇದು ಇವರು ಆಡಳಿತಾತ್ಮಕವಾಗಿ ಮಾಡಿದಂಥ ಕರ್ತವ್ಯವಾಗಿದೆ. ಇದ್ರ ಜೊತೆಗೆ ಪ್ರತಿದಿನ ಬೆಳಿಗ್ಗೆ ಅವರು ರಸ್ತೆಗಳಲ್ಲಿ ತಿರುಗಾಡ್ತಿದ್ರು. ಮತ್ತು ಇವರು ಜನರ ಮನೆ ಬಾಗಿಲಿಗೆ ಮಹಾನಗರ ಪಾಲಿಕೆ ಎಂಬ ಒಂದು ಸ್ಲೋಗನ್ನೊಂದಿಗೆ ಬೆಂಗಳೂರಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ. ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾರೆ. ಎಲ್ಲರೂ ಕೂಡ ಮೆಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಸುಮಾರು 1.5 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ನಲ್ಲಿ ಕೆಲಸವನ್ನು ಮಾಡ್ತಾರೆ. ನಂತರ ಇವರನ್ನು 1993ರಲ್ಲಿ ಮೈಸೂರು ನಗರ ಪಾಲಿಕೆಗೆ ಇವರನ್ನು ಕಮಿಷನರ್ ಆಗಿ ನೇಮಕ ಮಾಡ್ತಾರೆ. ಇಲ್ಲಿ ಕೂಡ ಇವರು ಬಂದು ತನ್ನ ಸೇವೆಗೆ ವರದಿ ಮಾಡಿಕೊಂಡು ಸುಮಾರು ಇಲ್ಲಿ 4,000 ಮನೆಗಳನ್ನು ಕಟ್ತಾರೆ. ಸರ್ಕಾರದಿಂದ ಮಂಜೂರಾತಿ ಮಾಡಿಸಿ ಈ ಬಡವರಿಗೆ, ನಿರ್ಗತಿಕರಿಗೆ ಈ ಮನೆಗಳನ್ನು ಕಟ್ಟಿಸ್ಕೊಡ್ತಾರೆ. ಈ ಮಹಾನಗರ ಪಾಲಿಕೆಯಲ್ಲಿ ಈ ಮೈಸೂರು ಮಾರ್ಕೆಟ್ನಲ್ಲಿ ಈ ಜನಗಳು ಮತ್ತು ವ್ಯಾಪಾರಿಗಳು ಬೆಳಿಗ್ಗೆ 4 ಗಂಟೆಗೆ ತನ್ನ ವ್ಯಾಪಾರವನ್ನು ಶುರು ಮಾಡ್ತಾಯಿದ್ರು. ಅದಕ್ಕಾಗಿ ಇವರು ಕಮಿಷನರ್ ಆಗಿದ್ದಾಗ ರಾತ್ರಿಯೇ ಕಸವನ್ನು ಗುಡಿಸ್ತಾ ಇದ್ರು. ಜೊತೆಗೆ ನೀರಿನಿಂದ ಈ ಮಾರ್ಕೆಟನ್ನೆಲ್ಲ ಸ್ವಚ್ಛಗೊಳಿಸ್ತಾ ಇದ್ರು. ಇದು ಇವರು ಮಾಡುವಂಥ ಅತ್ಯುತ್ತಮವಾದ ಕೆಲಸ. ಇದ್ರ ಜೊತೆಗೆ ಇವ್ರು ಏನು ಮಾಡ್ತಾರೆ ಅಂತಂದರೆ, ಈ ಮೈಸೂರಿನಲ್ಲಿ ಈ ಸಿನಿಮಾದಲ್ಲಿ ಈ ಫೈಟರ್ ಅಂತ ಇರ್ತಾರಲ್ಲ, ಈ ಫೈಟರ್ ಅಂದರೆ ಅಸೋಸಿಯೇಟ್ ಅಂತ ಅಂತೀವಿ. ಈ ಅಸೋಸಿಯೇಟ್ ತಾಯಿಗೆ ಕ್ಯಾನ್ಸರ್ನಿಂದ ಬಳಲುತ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆರ್ಥಿಕವಾಗಿ ಅವರು ಸಂಕಷ್ಟಕ್ಕೆ ಸಿಲುಕಿರ್ತಾರೆ. ಈ ವಿಷಯವನ್ನು ಕೆ ಶಿವರಾಮ್ರವರ ಬಳಿ ಅವರು ಹೇಳ್ಕೊಳ್ತಾರೆ. ಆಗ ಎಷ್ಟು ಬೇಕಾಗುತ್ತೆ ಅಂತ ಕೇಳ್ತಾರೆ. ಒಂದು 20,000 ರೂಪಾಯಿ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಬೇಕಾಗ್ಬೋದು ಅಂತ ಅವ್ರು ಹೇಳ್ತಾರೆ. ಈ ಸಂದರ್ಭದಲ್ಲಿ ತಕ್ಷಣ ಅವ್ರ ಹತ್ರ ಒಂದು ಅರ್ಜಿಯನ್ನು ಬರೆಸ್ಕೊಂಡು ಸರ್ಕಾರದಿಂದ ರಿಲೀಸ್ ಮಾಡಿಸ್ತಾರೆ. ಅವರು ಕೂಡ ತನ್ನ ತಾಯಿಗೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಇದನ್ನು ಉಪಯೋಗಿಸ್ಕೊಳ್ತಾರೆ. ಅದಲ್ಲದೆ ಎಲ್ಲ ಸ್ಲಮ್ ಏರಿಯಾಗಳಿಗೆ ಇವರು ಭೇಟಿ ಕೊಡ್ತಾಯಿದ್ರು. ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಿದ್ರು. ಇಲ್ಲಿ ಅಜಿತ್ ಸೇಠ್ ಎಂಬುವರು MLA ಆಗಿದ್ದಾಗ ಅವ್ರ ಜೊತೆಗೆ ಕೆಲಸ ಮಾಡ್ತಾರೆ. ಅತ್ಯುತ್ತಮವಾದ ಕೆಲಸ ಮಾಡ್ತಾರೆ. ಸುಮಾರು ಎಲ್ಲ ರೀತಿಯ ಸೌಲಭ್ಯಗಳು, ಸೌಕರ್ಯಗಳನ್ನು ಒದಗಿಸ್ಲಿಕ್ಕೆ ಪ್ರಯತ್ನಿಸ್ತಾರೆ. ಇದು ಇವರು ಮೈಸೂರಿನಲ್ಲಿ ಮಾಡಿದಂಥ ಅತ್ಯುತ್ತಮವಾದ ಕೆಲಸ. ಇಲ್ಲಿ ಇವರು ಮಾಡಿದ ಕೆಲಸಕ್ಕೆ 1995ರಲ್ಲಿ ವರ್ಗಾವಣೆಗೊಂಡ ಸಂದರ್ಭದಲ್ಲಿ ಈ ಸ್ಲಮ್ಮಿನ ಜನ ಇವರನ್ನು ಹೆಗಲ ಮೇಲೆ ಹೊತ್ಕೊಂಡು ಮೆರವಣಿಗೆಯನ್ನು ಮಾಡ್ತಾರೆ. ಅಷ್ಟು ಪ್ರೀತಿ ವಿಶ್ವಾಸದಿಂದ ಇವರನ್ನು ಗುರುತಿಸ್ತಾರೆ. ಇದ್ರ ಜೊತೆಗೆ ಮನೆಗಳಲ್ಲಿ ಫೋಟೋಗಳನ್ನಿಟ್ಟು ಪ್ರೀತಿಸ್ತಾರೆ.
ಇದು ಇವರು ಮೈಸೂರಿನಲ್ಲಿ ಮಾಡಿದಂಥ ಕೆಲಸಗಳಾಗಿದೆ. ಕೆ ಶಿವರಾಮ್ರವರು ನಂತರ 1997ರಲ್ಲಿ ಈ ರಾಯಚೂರಿನಿಂದ ಹೊಸ ಜಿಲ್ಲೆಯನ್ನಾಗಿ ಕೊಪ್ಪಳ ಜಿಲ್ಲೆ ಮಾಡ್ತಾರೆ. ಈ ಕೊಪ್ಪಳ ಜಿಲ್ಲೆ ಮಾಡಿದಾಗ ಶಿವರಾಮ್ರವರನ್ನು ವಿಶೇಷ ಅಧಿಕಾರಿಯಾಗಿ ನೇಮಕ ಮಾಡ್ತಾರೆ, ಅಥವಾ ಜಿಲ್ಲಾಧಿಕಾರಿ ಅಂತಲೂ ಕೂಡ ನಾವು ಕರಿಬೋದು. ಈ ಹೊಸ ಜಿಲ್ಲೆಗೆ ಹೋದಾಗ ಕೊಪ್ಪಳದಲ್ಲಿ ಇವರು ಅನೇಕ ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಏನಕ್ಕೆ ಅಂತಂದರೆ ಕೊಪ್ಪಳ ಜಿಲ್ಲೆ ಹೊಸ ಜಿಲ್ಲೆಯಾಗಿ ಕನ್ವರ್ಟ್ ಆಗಿರುತ್ತೆ. ಅನೇಕ ಸಮಸ್ಯೆಗಳು ಪ್ರಾರಂಭಿಕ ಹಂತದಲ್ಲಿ ಬಂದಿರುತ್ತೆ. ಇಂತಹ ಸಂದರ್ಭದಲ್ಲಿ ಸಮರ್ಥವಾಗಿ ಎದುರಿಸ್ತಾರೆ. ಪೇಪರ್ನವರು ಇವರನ್ನು ಕೇಳಿದಾಗ, ಈ ಹೊಸ ಜಿಲ್ಲೆಗೆ ನೀವು ಬಂದಿದ್ದೀರಿ, ನೀವು ಏನು ಕೆಲಸಗಳನ್ನು ಮಾಡ್ತೀರಾ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇ ಗುಡಿಸಲಿನಿಂದ ಗುಡಿಸಲಿಗೆ ಎಂಬ ಒಂದು ಸ್ಲೋಗನನ್ನು ಹೇಳ್ತಾರೆ. ಹಾಗಂತ ಅಂದರೆ ಏನು ಅಂತ ಕೇಳ್ತಾರೆ. ನಾನು ಗುಡಿಸಲಿನಲ್ಲಿ ಹುಟ್ಟಿದ್ದೀನಿ, ನಾನು ಈಗ ಗುಡಿಸಲಿನಲ್ಲಿ ಇರುವಂಥ ಸ್ಲಮ್ನಲ್ಲಿರುವಂಥ ನಿರ್ಗತಿಕರಿಗೆ, ಬಡವರಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ. ಜನರ ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಅನೇಕ ಕೆಲಸಗಳನ್ನು ಮಾಡಿಬಿಟ್ಟು ಇದ್ರ ಜೊತೆಗೆ ಒಂದು ಅಲ್ಲಿ ಸಂದರ್ಭ ಎದುರಾಗುತ್ತೆ. ಅದೇನು ಅಂತಂದರೆ, ಒಂದು ಕುಟುಂಬದಲ್ಲಿ ಒಂದು ಮಹಿಳೆ ಬಂದು ಇವರ ಹತ್ರ ಅಳ್ತಾ ಬರ್ತಾರೆ. ಇವರ ಕಚೇರಿಗೆ ಬಂದು, 45 ಎಕರೆ ಜಮೀನಿದೆ, ನನ್ನ ಗಂಡ ತೀರೋಗಿದ್ದಾರೆ, ಈಗ ನನ್ನ ಮೈದಂದ್ರು ನನಗೆ ಈ ಜಮೀನನ್ನು ಕೊಡ್ತಾ ಇಲ್ಲ ಅಂತಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ. ತಕ್ಷಣ ಇವರು ಅವ್ರನ್ನೆಲ್ಲ ಕರೆಸ್ಬಿಟ್ಟು, ನಾನು ಕಂಪ್ಲೀಟು ಈ ಮಹಿಳೆಗೆ ಬರೆದಿಡ್ತೀನಿ, ಯಾಕಂತಂದರೆ ಇವರ ಗಂಡನ ಹೆಸರಲ್ಲಿ ಇರೋದ್ರಿಂದ ಇವರಿಗೆ ಕಾನೂನು ಪ್ರಕಾರ ಸೇರಬೇಕಾಗಿದೆ, ಅದಕ್ಕೋಸ್ಕರ ನಾನು ಬರೆದಿಡ್ತೀನಿ ಅಂತ ಅಂತಾರೆ. ಆವಾಗ ಅವರು, ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಅಂದ್ಬಿಟ್ಟು ಅವ್ರ ಮೈದುನರು ಜಿಲ್ಲಾಧಿಕಾರಿಗಳ ಕೈಲಿ ಹೇಳ್ತಾರೆ. ಆವಾಗ ಶಿವರಾಮ್ರವರು ಇವರಿಗೆ, ಈ ಮಹಿಳೆಗೆ ಯಾವ ಜಾಗ ಬೇಕು ಅನ್ನುತ್ತೋ ಆ ಜಾಗವನ್ನು ಕೊಡಿಸ್ತಾರೆ. ಮತ್ತು ಹಸುಗಳನ್ನೆಲ್ಲ ಕೊಡಿಸ್ತಾರೆ. ಕೊಡಿಸ್ಬಿಟ್ಟು ಇತ್ಯರ್ಥ ಮಾಡ್ತಾರೆ. ಇದು ಕೊಪ್ಪಳದಲ್ಲಿ ಮಾಡಿದಂಥ ಒಂದು ಕೆಲಸ. ಇದರ ನಂತರ 17 ಏಪ್ರಿಲ್ 2000ರಲ್ಲಿ ದಾವಣಗೆರೆ ಜಿಲ್ಲಾಧಿಕಾರಿಯಾಗಿ ವರ್ಗಾವಣೆ ಆಗ್ತಾರೆ. ಇಲ್ಲಿ ಅನೇಕ ಉತ್ತಮ ಕೆಲಸಗಳನ್ನು ಇವರು ಇಲ್ಲಿ ಮಾಡ್ತಾರೆ. 11,000 ಮನೆಗಳನ್ನು ಕಟ್ತಾರೆ. ಜೊತೆಗೆ ಇಲ್ಲಿ 2002 ನವೆಂಬರ್ 22ರವರೆಗೆ ಇಲ್ಲಿ ಕೆಲಸವನ್ನು ಮಾಡ್ತಾರೆ. ನಮ್ಮ ನಾಡು ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ನಮ್ಮ ನಾಡು ಎಂಬ ವಿನೂತನ ಕಾರ್ಯಕ್ರಮವನ್ನು ಕೆ ಶಿವರಾಮ್ರವರು ಈ ದಾವಣಗೆರೆಯಲ್ಲಿ ಹಮ್ಮಿಕೊಳ್ತಾರೆ. ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದರೆ, ಪ್ರತಿ ತಿಂಗಳು ಒಂದು ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಆ ಹೋಬಳಿಯಲ್ಲಿ 3 ದಿನಗಳ ಕಾಲ ಜಿಲ್ಲಾ ಆಡಳಿತ ತಂಗುವಂಥದ್ದು. ಅಲ್ಲೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು. ಪ್ರತಿದಿನ 15 ಹಳ್ಳಿಗಳನ್ನು ಸುತ್ತುವಂಥದ್ದು, ಅವರ ಸಮಸ್ಯೆಗಳನ್ನು ಆಲಿಸುವಂಥದ್ದು, ಸಾರ್ವಜನಿಕ ಅರ್ಜಿಗಳನ್ನು ಸ್ವೀಕರಿಸುವಂಥದ್ದು, ಸ್ಥಳದಲ್ಲೇ ಪರಿಹರಿಸುವಂಥದ್ದು, ಯಾವುದೇ ಫೈಲುಗಳನ್ನು ಕಚೇರಿಗೆ ತೆಗೆದುಕೊಂಡು ಹೋಗೋಂಗಿಲ್ಲ, ಅಲ್ಲೇ ಇತ್ಯರ್ಥ ಮಾಡುವಂಥದ್ದು. ಮತ್ತು ಕೆ ಶಿವರಾಮ್ರವರು ತನ್ನ ಜೇಬಿನಲ್ಲಿ ಚೆಕ್ ಬುಕ್ಕನ್ನು ಇಟ್ಕೊಳ್ತಿದ್ರು. ಹಳ್ಳಿಗಳಿಗೆ ವಿಸಿಟ್ ಕೊಟ್ಟಾಗ, ಗುಡಿಸಲುಗಳಿಗೆ ವಿಸಿಟ್ ಕೊಟ್ಟಾಗ ಅವರ ಸಮಸ್ಯೆಗಳು ನೈಜತೆ ಅಂತ ಗೊತ್ತಾದಾಗ ತಕ್ಷಣ ಚೆಕ್ ಕರೆದು ಕೊಡುವಂಥದ್ದು. ಈ ಗುಡಿಸಲು, ಸಣ್ಣ ಮನೆಗಳು ವಾಸಿಸುತ್ತಿರುವ ಈ ಬಡವರಿಗೆ, ನಿರ್ಗತಿಕರಿಗೆ, ಕ್ಯಾನ್ಸರ್ ಇದ್ದರೆ, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇದ್ದರೆ, ಕಿಡ್ನಿ ಸಮಸ್ಯೆ ಇದ್ದರೆ, ಇಂಥ ಒಂದು ಸಮಸ್ಯೆಗಳಿಗೆ ಇವರು ಚೆಕ್ಕನ್ನು ಕೊಡ್ತಾಯಿದ್ರು. ಆಮೇಲೆ ಈ ಆಫೀಸ್ ಪ್ರೊಸೀಜರನ್ನು ನಂತರ ಮಾಡ್ತಾಯಿದ್ರು. ಇದಲ್ಲದೆ ಈ ಗಂಭೀರ ಕಾಯಿಲೆಗಳಿಂದ ನರಳುತ್ತಾ ಇದ್ದರೆ ಅವರನ್ನು ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾಯಿದ್ರು, ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾಯಿದ್ರು. ನಂತರ ಅಧಿಕಾರಿಗಳು ಈ ಗುಣಮುಖರಾದ ಮೇಲೆ ತನ್ನ ಹಳ್ಳಿಗೆ ಕರ್ಕೊಂಬಂದು ಬಿಡ್ತಾಯಿದ್ರು. ಇದ್ರ ಜೊತೆಗೆ ಈ ಅಂಗವಿಕಲರು ಏನಾದ್ರು ಕಂಡು ಬಂದರೆ ಈ ಹಳ್ಳಿಗಳಲ್ಲಿ ಅಂಥವರಿಗೆ ವೀಲ್ ಚೇರನ್ನು ಕೊಡುವಂಥದ್ದು. ಇದ್ರ ಜೊತೆಗೆ ಶಾಲೆಯಲ್ಲೇ ವಾಸ್ತವ್ಯವನ್ನು ಹೂಡುವಂಥದ್ದು. ಯಾವ ಹಳ್ಳಿಗೆ ಬಸ್ ಹೋಗಲ್ವೋ ಆ ಹಳ್ಳಿಗೆ ಬಸ್ಸು ಹೋಗುವಂತೆ ಮಾಡುವುದು, ಅವಕಾಶವನ್ನು ಕಲ್ಪಿಸುವಂಥದ್ದು, ರಸ್ತೆಗಳನ್ನು ಮಾಡುವಂಥದ್ದು.
ಇದೆಲ್ಲ ಮಾಡ್ತಾಯಿದ್ರು. ಇದ್ರ ಜೊತೆಗೆ 14 ವರ್ಷದ ಒಳಪಟ್ಟು ಯಾವ ವಿದ್ಯಾರ್ಥಿ ಈ ದನಗಳನ್ನು ಕುರಿಗಳನ್ನು ಮೇಯಿಸ್ತಾ ಇರ್ತಿದ್ನೋ ಅಂತಹ ವಿದ್ಯಾರ್ಥಿಗಳನ್ನು ಹುಡುಕಿ ಅವರಿಗೆ ಕನ್ವರ್ಟ್ ಮಾಡಿ ಅಥವಾ ಅವರ ಹತ್ರ ಮನಸ್ಸನ್ನು ಪರಿವರ್ತನೆ ಮಾಡಿ ಶಾಲೆಗೆ ಹೋಗುವಂತೆ ಉತ್ತೇಜಿಸುವಂಥದ್ದು. ಅವರು ಶಾಲೆಗೆ ಹೋಗ್ತೀನಿ ಅಂತಂದರೆ ತಕ್ಷಣ ಕರ್ಕೊಂಬಂದು ಶಾಲೆಗೆ ಸೇರಿಸುವಂಥದ್ದು. ಈ ರೀತಿಯ ಕೆಲಸಗಳನ್ನು ಅವರು ಮಾಡ್ತಾಯಿದ್ರು. ಈ ಸ್ವಚ್ಛತೆ ಇಲ್ಲದಂಥ ಈ ಮಂದಿರಗಳು ಮತ್ತು ಈ ಹೋಟೆಲ್ಗಳನ್ನು ತಕ್ಷಣ ಮುಚ್ಚಿಸ್ತಾ ಇದ್ರು. ಇದೆಲ್ಲ ಇವರು ಈ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಈ ದಾವಣಗೆರೆಯಲ್ಲಿ ಮಾಡಿದಂಥ ಕೆಲಸ. ಈ 11,000 ಮನೆಗಳು ಕೂಡ ಅವರು ಕಟ್ಟಿಸಿಕೊಡ್ತಾರೆ. ಅವ್ರದ್ದೇ ಆದ ಬಡಾವಣೆಗಳನ್ನು ಕೂಡ ಅಲ್ಲಿ ನಿರ್ಮಿಸ್ತಾರೆ. ಮತ್ತು ಅವರ ಫೋಟೋಗಳನ್ನು ಇಂದಿಗೂ ಕೂಡ ಜನಗಳು ಇಟ್ಕೊಂಡು ಅವರನ್ನು ನೆನಪು ಮಾಡಿಕೊಳ್ತಾರೆ. ಇದು ದಾವಣಗೆರೆಯಲ್ಲಿ ಅವರು ಮಾಡಿದಂಥ ಅತ್ಯುತ್ತಮವಾದ ಕೆಲಸ. ಕೆ ಶಿವರಾಮ್ರವರು ದಾವಣಗೆರೆಯಿಂದ 2002ರಲ್ಲಿ ವರ್ಗಾವಣೆಗೊಂಡು ಸಮಾಜ ಕಲ್ಯಾಣ ಇಲಾಖೆ ಕಮಿಷನರ್ ಆಗಿ ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ಅನೇಕ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳಿಗಾಗಿ ಉಚಿತವಾಗಿ ಈ ನರ್ಸಿಂಗ್ ಕೋರ್ಸನ್ನು ಪ್ರಾರಂಭಿಸ್ತಾರೆ. GNM ನರ್ಸಿಂಗ್ ಅಥವಾ ಜನರಲ್ ನರ್ಸಿಂಗ್ ಅಂತಂತೀವಿ, BSc ನರ್ಸಿಂಗ್ ಇವುಗಳನ್ನೆಲ್ಲ ಪ್ರಾರಂಭಿಸ್ತಾರೆ. ಪೈಲಟ್ ತರಬೇತಿಯನ್ನು ಉಚಿತವಾಗಿ ಕೊಡಲಿಕ್ಕೆ ಪ್ರಯತ್ನಿಸ್ತಾರೆ. ಈ ನರ್ಸಿಂಗ್ ಟ್ರೈನಿಂಗು ಸಾಮಾನ್ಯವಾಗಿ ಈ ಕೇರಳದಿಂದ ಬಂದಂಥ ವಿದ್ಯಾರ್ಥಿಗಳು ಹೆಚ್ಚು ಸೌಲಭ್ಯಗಳನ್ನು ಪಡ್ಕೊಳ್ತಿದ್ರು ಮತ್ತು ಹೊರಟೋಗ್ತಿದ್ರು. ಯಾವುದೇ ಖಾಸಗಿ ನರ್ಸಿಂಗ್ ಹೋಮ್ ಇರ್ಬೋದು, ಆಸ್ಪತ್ರೆಗಳಲ್ಲಿರ್ಬೋದು, ಈ ಕೇರಳದ ನರ್ಸಿಂಗ್ ಕಂಪ್ಲೀಟ್ ಮಾಡಿದ ವಿದ್ಯಾರ್ಥಿಗಳೇ ಜಾಸ್ತಿಯಾಗಿ ಕಾಣ್ತಿರ್ತಾರೆ. ಇದನ್ನೆಲ್ಲ ಗಮನಿಸಿದ ಕೆ ಶಿವರಾಮ್ರವರು ಈ ಕರ್ನಾಟಕದ ಮಕ್ಕಳು ಕೂಡ ಹೆಚ್ಚು ನರ್ಸಿಂಗನ್ನು ಕಲಿಬೇಕು ಅಂತ ಒಂದು ಉದ್ದೇಶದಿಂದ ಇವರು ಉಚಿತವಾಗಿ ಈ ನರ್ಸಿಂಗ್ ಟ್ರೈನಿಂಗನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡ್ತಾರೆ. ಇದರ ಜೊತೆಗೆ ಫ್ಯಾಷನ್ ಟೆಕ್ನಾಲಜಿ ಕೋರ್ಸನ್ನು ಕೂಡ ಉಚಿತವಾಗಿ ಕೊಡಲಿಕ್ಕೆ ಪ್ರಯತ್ನಿಸ್ತಾರೆ. ಇದರ ಜೊತೆಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆ KS ಇರ್ಬೋದು, IAS ಇರ್ಬೋದು, ವಿವಿಧ ಈ PSI ಇಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸ್ಪರ್ಧಾತ್ಮಕ ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿಗೂ ಕೂಡ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳನ್ನು ಸ್ಪಾನ್ಸರ್ ಮಾಡುವ ಕೆಲಸವನ್ನು ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ಇವರು ಹಮ್ಮಿಕೊಳ್ತಾರೆ. ಇದು ಅಲ್ಲದೆ ಈ ಅಂಬೇಡ್ಕರ್ ಕಾರ್ಪೊರೇಷನ್ ಅಂತ ಇದೆ. ಇದು ಕೂಡ ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಬರುತ್ತೆ. ಇದರ ಮುಖಾಂತರ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಈ ಸಾರ್ವಜನಿಕರಿಗೆ ಈ ನಿರುದ್ಯೋಗಿಗಳಿಗೆ ಸುಮಾರು 2,000 ಆಟೋಗಳನ್ನು ವಿತರಣೆ ಮಾಡ್ತಾರೆ. ಕೆ ಶಿವರಾಮ್ರವರು 2006ರಲ್ಲಿ ಸಮೂಹ ಶಿಕ್ಷಣ ಇಲಾಖೆ ಬೆಂಗಳೂರು ಇದರ ಕಮಿಷನರ್ ಆಗಿ ವರ್ಗಾವಣೆ ಆಗ್ತಾರೆ. ಇಲ್ಲೊಂದಷ್ಟು ಕೆಲಸಗಳನ್ನು ಮಾಡ್ತಾರೆ. ನಂತರ 2009ರಲ್ಲಿ ಆಹಾರ ಸರಬರಾಜು ಇಲಾಖೆ ಬೆಂಗಳೂರು ಇದರ ಕಮಿಷನರ್ ಆಗಿ ವರ್ಗಾವಣೆ ಆಗ್ತಾರೆ. ಇಲ್ಲೊಂದಷ್ಟು ಕೆಲಸಗಳನ್ನು ಮಾಡ್ತಾರೆ. ನಂತರ 2010ರಲ್ಲಿ ಮೈಸೂರು ಇಂಟರ್ನ್ಯಾಷನಲ್ ಲಿಮಿಟೆಡ್ ಇದರ MD ಆಗಿ ವರ್ಗಾವಣೆ ಆಗ್ತಾರೆ. ಇಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡ್ತಾರೆ. ಇದರ ನಂತರ 2011ರಲ್ಲಿ ಈ ಪಶುಸಂಗೋಪನಾ ಇಲಾಖೆ ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡ್ತಾರೆ. ಇದರ ನಂತರ 2013ರಲ್ಲಿ ಬೆಂಗಳೂರು ಪ್ರಾದೇಶಿಕ ಕಚೇರಿಯ ಕಮಿಷನರ್ ಆಗಿ ವರ್ಗಾವಣೆ ಆಗ್ತಾರೆ. ಇಲ್ಲಿ ಕೂಡ ಒಂದಷ್ಟು ಕೆಲಸಗಳನ್ನು ಮಾಡಿ ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ. ಇಲ್ಲಿವರೆಗೂ ಕೂಡ ಇವರು ಪ್ರಾಮಾಣಿಕವಾಗಿ ಈ ಕರ್ನಾಟಕ ಸರ್ಕಾರದ ವಿವಿಧ ಉನ್ನತ ಅಧಿಕಾರಿ ಹುದ್ದೆಗಳನ್ನು ಆಡಳಿತಾತ್ಮಕ ಹುದ್ದೆಗಳನ್ನು ನಿರ್ವಹಿಸ್ತಾರೆ. ಇದರ ಮಧ್ಯದಲ್ಲಿ 2011ರಲ್ಲಿ ಛಲವಾದಿ ಮಹಾಸಭಾ ಚಾರಿಟೇಬಲ್ ಟ್ರಸ್ಟನ್ನು ಕೂಡ ಇವರು ಓಪನ್ ಮಾಡ್ತಾರೆ. ಇದರ ಉದ್ದೇಶ ಏನಾಗಿತ್ತು ಅಂತಂದರೆ ಈ ಬಡವರು ನಿರ್ಗತಿಕರು ಈ ಶೋಷಿತ ವರ್ಗದಿಂದ ಬಂದಂಥ ವಿದ್ಯಾರ್ಥಿಗಳು ಅವರು ಎಜುಕೇಷನನ್ನು ಮಾಡಿ ಕೆಲವರು
ಒಂದಷ್ಟು ಸ್ಪರ್ಧಾತ್ಮಕ ಕೇಂದ್ರಗಳನ್ನು ಸ್ಥಾಪನೆ ಮಾಡುವಂಥದ್ದು, ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡುವಂಥದ್ದು. ಇದರ ಮುಖಾಂತರ ಈ ವಿದ್ಯಾರ್ಥಿಗಳು ಯಾರು ಇರ್ತಾರೋ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಟ್ಟುವಂಥದ್ದು. ಕಟ್ಟಿದ ನಂತರ ಅಲ್ಲೇ ಕೂತು ಅವರು ಕೆಲಸ ಸಿಕ್ಕುವವರೆಗೆ ಓದಿಸುವಂಥದ್ದು ಅಂತಂದ್ಬಿಟ್ಟು ಇವರು ಚಿಂತನೆ ಆಗಿರುತ್ತೆ. ಒಂದಷ್ಟು ಕೆಲಸಗಳನ್ನು ಮಾಡ್ತಾರೆ, ಆದರೆ ಆ ಮಟ್ಟದ ಯಶಸ್ಸನ್ನು ಇವರು ಗಳಿಸಲಿಲ್ಲ. ಇದು ಅಲ್ಲಿಗೆ ನೆನೆಗುದಿಗೆ ಬಿದ್ದಿದೆ. ಆದರೂ ಕೂಡ ಈ ಛಲವಾದಿ ಮಹಾಸಭಾ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಸಂಘಟನೆ ಮುಖಾಂತರ ಕೆಲಸವನ್ನು ಮಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಕೆಲಸಗಳನ್ನು ಆಗ್ತಾ ಇದೆ. ಆ ಮಟ್ಟಕ್ಕೆ ಏನೂ ಕಾಣ್ತಾ ಇಲ್ಲ, ಬಟ್ ಕೆಲಸಗಳನ್ನು ಮಾಡ್ತಾ ಇದೆ. ಕೆ ಶಿವರಾಮ್ರವರು ಈ ಸಿನಿಮಾ ರಂಗಕ್ಕೆ ಬರಲು ಒಂದಷ್ಟು ಮಾಹಿತಿಗಳನ್ನು ನಾವು ಕಲೆ ಹಾಕಿದಾಗ, ಶಿವರಾಮ್ರವರು ಶಾಲೆ ದಿನಗಳಲ್ಲಿ, ಕಾಲೇಜು ದಿನಗಳಲ್ಲಿ ಈ ನಟನೆ ಬಗ್ಗೆ ಕೂಡ ಅಭಿರುಚಿ ಹೊಂದಿರ್ತಾರೆ. ಬಡವರ ಸೇವೆಯ ಜೊತೆಗೆ ನಟನೆ ಮಾಡಬೇಕು ಅಂತಂದ್ಬಿಟ್ಟು ಇವರು ಒಲವನ್ನು ವ್ಯಕ್ತಪಡಿಸಿರ್ತಾರೆ. ಅದಕ್ಕಾಗಿ ಇವರ ಸ್ನೇಹಿತ ಕಂಚಿ ವರ್ಗಯ್ಯ ಮತ್ತು ಕೆ ಶಿವರಾಮ್ರವರು ಕೆಲವು ಫೋಟೋಗಳನ್ನು ತೆಗೆಸಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕಳಿಸಿರ್ತಾರೆ, ಜಯಂತಿ ಅವರಿಗೆ ಕಳಿಸಿರ್ತಾರೆ. ನಂತರ ಈ ಕಾಲೇಜು ದಿನಗಳ ಮುಗಿದ ಮೇಲೆ DYSP ಆಗಿ 1988ರಲ್ಲಿ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಮಾಸಿಕ ಪತ್ರಿಕೆ ತರಂಗದಲ್ಲಿ ಬಾನಲ್ಲೇ ಮಧುಚಂದ್ರಕ್ಕೆ ಕತೆ ಬಂದಿರುತ್ತೆ. ಇದನ್ನು ಇವರು ಓದ್ತಾರೆ. ಓದಿದ ಮೇಲೆ ಇವರು ನಟನೆ ಅಂತ ಅಂದ್ಕೊಂಡಿರ್ತಾರಲ್ಲ, ಮಾಡಿದರೆ ಇಂತಹ ಒಂದು ಚಲನಚಿತ್ರದಲ್ಲಿ ನಟನೆ ಮಾಡಬೇಕು ಅಂತ ಅವರು ಅಂದ್ಕೊಂಡಿರ್ತಾರೆ. ತನ್ನ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರ್ತಾರೆ. ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಜಗದೀಶ್ ಅಂತನವರು ಮಾಡಿದ ಈ ಕಥೆಯನ್ನು ಮಾಡಿ ಸರ್ ಅಂತಂದ್ಬಿಟ್ಟು ಉರಿದುಂಬಿಸಿರ್ತಾರೆ. ಆದರೆ ಅವಕಾಶ ಸಿಕ್ಕಿರಲ್ಲ. ಇವರು 1990-91ರಲ್ಲಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ನಲ್ಲಿ ಡೆಪ್ಟಿ ಕಮಿಷನರ್ ಆಗಿ ಇರ್ತಾರೆ. ಈ ಸಂದರ್ಭದಲ್ಲಿ ಈ ಕಾಮಣ್ಣ ಎಂಬುವರು ಇವರಿಗೆ, ನೀ ನಟನೆ ಮಾಡಬೇಕು ಅಂತಿದೆಯಲ್ಲ, ಮಾಡಪ್ಪ, ನಾನು ಈ ಬಾನಲ್ಲೇ ಮಧುಚಂದ್ರಕ್ಕೆ ಈ ಕಥೆಯನ್ನು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಬಳಿ ಮಾತಾಡಿ ನಿನಗೆ ಕೊಡಿಸ್ತೀನಿ ಅಂತ ಅಂತಾರೆ. ಇವರು ಕೂಡ ಇವರ ಸಲಹೆಯನ್ನು ಸ್ವೀಕರಿಸಿ ಸರಿ ಬರಲಿಕ್ಕೆ ಹೇಳಿ ಅಂತ ಅಂತಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಇವರ ಬಳಿ ಬರ್ತಾರೆ. ಇಬ್ಬರು ಜೊತೆಗೂಡಿ ಮಾತುಕತೆಯನ್ನು ನಡೆಸ್ತಾರೆ. ಫೈನಲ್ ಆಗುತ್ತೆ, ಒಪ್ಕೊಳ್ತಾರೆ. ಇದರ ಡೈರೆಕ್ಷನನ್ನು ನಾಗತಿಹಳ್ಳಿ ಚಂದ್ರಶೇಖರ್ ಅವರೇ ಮಾಡ್ತಾರೆ. ಇದು ಒಪ್ಕೊಂಡ್ಮೇಲೆ ಮೊದಲಿಗೆ ಈ ಕನಕಪುರ ರಸ್ತೆಯಲ್ಲಿ ಇದರ ಶೂಟಿಂಗ್ ಪ್ರಪ್ರಥಮವಾಗಿ ಪ್ರಾರಂಭ ಆಗುತ್ತೆ. ಇವರ ಮಕ್ಕಳಾದಂಥ ಇಂಚನ ಮತ್ತು ಅಂಕುರರವರು ಮುಹೂರ್ತವನ್ನು ಮಾಡ್ತಾರೆ. ಇದರ ಓಪನಿಂಗನ್ನು ಮಾಡ್ತಾರೆ, ಶಾಟನ್ನು ತೆಗಿತಾರೆ. ಜೊತೆಗೆ ಈ ಬಾನಲ್ಲೇ ಮಧುಚಂದ್ರಿಕೆ ಚಿತ್ರಕ್ಕೆ ಸಂಗೀತ ಮ್ಯೂಸಿಕನ್ನು ಹಂಸಲೇಖರವರು ಕೊಡ್ತಾರೆ. ವಿಶೇಷವಾಗಿ ಮಾಡ್ತಾರೆ. ಕಾರಣ ಇಷ್ಟೇ, ಇವರು ಒಂದು ಡೆಪ್ಟಿ ಕಮಿಷನರ್ ಆಗಿ ದೊಡ್ಡ ಹುದ್ದೆಯಲ್ಲಿರ್ತಾರೆ. ಅದಕ್ಕೋಸ್ಕರ ಇವರು ಕೂಡ ವಿಶೇಷವಾಗಿ ಜವಾಬ್ದಾರಿ ತಗೊಂಡು 4 ಸೂಪರ್ ಹಿಟ್ ಹಾಡುಗಳನ್ನು ಕೊಡ್ತಾರೆ. ಇದು ಜನರ ಮನಸ್ಸಿನಲ್ಲಿ ಉಳಿಯುವಂಥ, ಇವತ್ತಿಗೂ ಕೂಡ ಕೇಳುವಂಥ ಹಾಡುಗಳನ್ನಾಗಿ ಕೊಡ್ತಾರೆ. ಇದಲ್ಲದೆ 1993ರಲ್ಲಿ ಈ ಫಿಲ್ಮು ಬಿಡುಗಡೆ ಆಗುತ್ತೆ. ಇದು ಕೂಡ ಸೂಪರ್ ಹಿಟ್ ಆಗುತ್ತೆ. ಈ ರೆಕಾರ್ಡಿಂಗನ್ನು, ಹಾಡಿನ ರೆಕಾರ್ಡಿಂಗನ್ನು ವಿ ಸೋಮಣ್ಣವರು ಮಾಡಿಕೊಡ್ತಾರೆ. ಇದ್ರ ಜೊತೆಗೆ ಇದೆಲ್ಲ ರೀತಿಯ ಆಯಾಮಗಳಲ್ಲೂ ಈ ಚಿತ್ರ ಯಶಸ್ವಿ ಆಗುತ್ತೆ. ಜನಸಾಮಾನ್ಯರ ಮನಸ್ಸಿನಲ್ಲಿ ಈ ಚಿತ್ರ ಉಳ್ಕೊಳ್ಳುತ್ತೆ. ಇದಲ್ಲದೆ ಇವರು ವಸಂತ ಕಾವ್ಯ, ಸಾಂಗ್ಲಿಯನ ಭಾಗ 3, ಪ್ರತಿಭಟನೆ, ಖಳನಾಯಕ, ಯಾರಿಗೆ ಬೇಡ ದುಡ್ಡು, ಗೇಮ್ ಫಾರ್ ಲವ್, ನಾಗ, ಓ ಪ್ರೇಮ ದೇವತೆ, 2017ರಲ್ಲಿ ಟೈಗರ್ ಎಂಬ ಸುಮಾರು 12 ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಇದ್ರ ಜೊತೆಗೆ ಈ ಬಾನಲ್ಲೇ ಮಧುಚಂದ್ರಿಕೆಯಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಡೈರೆಕ್ಷನ್ ಮಾಡಿರ್ತಾರೆ. ನಿರ್ಮಾಪಕರಾಗಿ ಉರ್ಮಿಳಾ ಬಾಬು ಅಂತ ಅವ್ರು ಮಾಡಿರ್ತಾರೆ. ಸಂಗೀತವನ್ನು ಹಂಸಲೇಖರ್ ಅವರು ಮಾಡಿರ್ತಾರೆ. ನಟಿಯಾಗಿ ನಂದಿನಿ ಸಿಂಗ್ ರವರು ಅಭಿನಯಿಸಿರ್ತಾರೆ. ಪ್ರಕಾಶ್ ರೈರವರು ಅಭಿನಯಿಸಿರ್ತಾರೆ. ಅಶೋಕ್ ರವರು ಪೊಲೀಸ್ ಪಾತ್ರದಲ್ಲಿ ಅಭಿನಯಿಸಿರ್ತಾರೆ. ಕರಿಬಸವಯ್ಯ ಇವರು ಕೂಡ ಇರ್ತಾರೆ. ಸುಂದರ್ ರಾಜ್ರವರು ಇರ್ತಾರೆ. ಟೆನ್ನಿಸ್ ಕೃಷ್ಣರವರು ಇರ್ತಾರೆ. ಇವರೆಲ್ಲರೂ ಕೂಡ ಇದರಲ್ಲಿ ಅಭಿನಯಿಸಿರ್ತಾರೆ. ಭಾರ್ಗವಿ ನಾರಾಯಣ್ ಇವರಿಗೂ ಕೂಡ
ಪೋಷಕ ಪಾತ್ರದಲ್ಲಿ ಅಭಿನಯಿಸಿರ್ತಾರೆ. ಈ ಚಿತ್ರ ಕೂಡ ಸೂಪರ್ ಹಿಟ್ ಆಗುತ್ತೆ. ಸುಮಾರು ಈ ಕರ್ನಾಟಕದಲ್ಲಿ 12 ಚಿತ್ರಗಳಲ್ಲಿ ಶಿವರಾಮ್ರವರು ಅಭಿನಯಿಸಿದ್ದಾರೆ. ನಂತರ ಇವರು 29 ಫೆಬ್ರವರಿ 2024ರಂದು ಹೃದಯಾಘಾತದಲ್ಲಿ ತನ್ನ 70ನೇ ವಯಸ್ಸಿನಲ್ಲಿ ಮರಣವನ್ನು ಹೊಂದ್ತಾರೆ. ಈ ಕೆ ಶಿವರಾಮ್ರವರು ಈ ಕರ್ನಾಟಕದಲ್ಲಿ ಜನಮಾನಸದಲ್ಲಿ ಈ ಸಿನಿಮಾ ರಂಗದಲ್ಲಿ ಮತ್ತು ಆಡಳಿತ ಸೇವೆಯಲ್ಲಿ ಉಳ್ಕೊಂಡಿದ್ದಾರೆ. ಇವರ ಒಂದು ಸೇವೆ ಇವತ್ತಿಗೂ ಕೂಡ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಮತ್ತು ಇವರ ಒಂದು ನಟನೆ ಕೂಡ ಇವತ್ತಿಗೂ ಕೂಡ ನಮ್ಮ ಜನಸಾಮಾನ್ಯರ ಮನಸ್ಸಿನಲ್ಲಿ ಉಳ್ಕೊಂಡಿದೆ. ಈ ಬಾನಲ್ಲೆ ಮಧುಚಂದ್ರಿಕೆ ಚಿತ್ರವು ಕೂಡ ಎಲ್ಲರ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಉಳ್ಕೊಂಡಿದೆ. ಇಷ್ಟು ಇವರ ಬಗ್ಗೆ ನಾನು ಒಂದಷ್ಟು ಕೂಲಂಕುಷವಾಗಿ ಮಾತಾಡಿದ್ದೀನಿ. ಇನ್ನು ಬೇರೆ ವಿಚಾರಗಳ ಬಗ್ಗೆ ಮಾತಾಡೋಣ. ಇವರ ಒಂದು ಸಾಧನೆ ಎಲ್ರಿಗೂ ಸ್ಫೂರ್ತಿ, ಎಲ್ರಿಗೂ ಮಾದರಿ ಹಂಗಂತ ಹೇಳಿಬಿಟ್ಟು ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರೂ ಈ GNE ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟನ್ನು ಬರೀರಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ. ಈ ಸಂಚಿಕೆಯನ್ನು ಮುಗಿಸೋಣ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು.